ವೆಲ್ಕಮ್ ಬ್ಯಾಕ್. ಈಗ ಈ ಚರ್ಚೆಯಲ್ಲಿ ಬೆಳಗಾವಿಯ ಶಾಸಕರು ಆದ ಅಭಯ್ ಪಾಟೀಲ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಅಭಯ್ ಪಾಟೀಲ್ ಅವರೇ ನಮಸ್ಕಾರ. ನಿಖಿಲ್ ಮಾತಾಡ್ತೀನಿ. ಸ್ವಾಗತ ನಿಮಗೆ ಟು ದ ಪಾಯಿಂಟ್ಗೆ, ನ್ಯೂಸ್ 18ಗೆ. ನನ್ನ ಧ್ವನಿ ಕೇಳ್ತಿದ್ಯಾ? ಕೇಳಿಸಿದೆ ಸರ್, ನಮಸ್ಕಾರ. ಅಭಯ್ ಪಾಟೀಲ್ ಅವರು ಒಂದು ಸ್ವಲ್ಪ ಸುಸ್ತು ಕಾಣ್ತಿದ್ದೀರಿ, ಬಟ್ ದಟ್ ಇಸ್ ಫೈನ್. ಯಾಕಂದ್ರೆ ಮೋದಿಜಿ ಅವ್ರು ಬಂದು ನಿಮಗೆ ಬೇಕಾಗಿರುವಂಥ ಎಲೆಕ್ಟೋರಲ್ ಎನರ್ಜಿ ಕೊಟ್ಬಿಟ್ರ ಅಂತ. ಇಲ್ಲಿ ನಾವು ಚರ್ಚೆ ಮಾಡ್ತಿದ್ವಿ, ಮೋದಿ ಬ್ರ್ಯಾಂಡ್ ಮೋದಿ ಅನ್ನೋ ಒಂದು ಫ್ಯಾಕ್ಟರು ಮುಂದಿನ ಚುನಾವಣೆಯಲ್ಲಿ ಎಷ್ಟು ದೊಡ್ಡ ಫ್ಯಾಕ್ಟರು. ಬರೀ ಮೋದಿ ಅನ್ನೋ ಫ್ಯಾಕ್ಟರೇನೆ ರಾಜ್ಯ ಚುನಾವಣೆಯಲ್ಲಿ ಮತಗಳನ್ನ ಗಳಿಸುತ್ತಾ? ಇವತ್ತು ನೀವು ಅಲ್ಲಿ ನೋಡಿದ್ರಿ, ಸಾವಿರಾರು ಜನ ಬಂದಿರೋದು, ಸಾವಿರಾರು ಜನ ರಸ್ತೆ ಮೇಲೆ ನಿಂತು ಪ್ರಧಾನಿ ಮೋದಿ ಕಾಯ್ತಿದ್ರು. ಇದು ಎಲ್ಲದರ ಒಂದು ಅರ್ಥೈಸುವಿಕೆ ನಿಮ್ಮಲ್ಲಿ ಹೇಗಿದೆ? ಏನನ್ನ ನಾವು ತಿಳ್ಕೋಬಹುದಾಗಿದೆ? ಮೋದಿಯವರ ಫ್ಯಾಕ್ಟರ್ ಅಂತೂ ಕರ್ನಾಟಕದ ಚುನಾವಣೆ, ವಿಧಾನಸಭೆ ಇರ್ಬೋದು, ಲೋಕಸಭೆ ಇರ್ಬೋದು ಇರ್ತದೆ. ಆದರೆ ರಾಜ್ಯ ಸರ್ಕಾರದೂ ಪಾತ್ರ ಅದ. ಇವತ್ತು ಮೋದಿಯವ್ರ ಜೊತೆ ರಾಜ್ಯದ ಮುಖ್ಯಮಂತ್ರಿಗಳನ್ನು ಬೆಳಗಾವಿ ಜನರು ಯಾವ ರೀತಿ ಸ್ವಾಗತ ಮಾಡಿದ್ರು ಅನ್ನೋದನ್ನು ನೀವು ಕ್ಲಿಪ್ಪಿಂಗ್ದಾಗ ನೋಡಿರ್ಬೋದು. ಹೀಗಾಗಿ ರಾಜ್ಯ ಸರ್ಕಾರದ ಸಾಧನೆಗಳನ್ನು ಗಣನೆಗೆ ಬರ್ತಾವೆ ಬರೋ ಚುನಾವಣೆ ಒಳಗೆ. ಅಲ್ಲ ಅಭಯ್ ಪಾಟೀಲ್ ಅವರೇ, ಈಗ ಬೆಳಗಾವಿಯ ಪರಿಸ್ಥಿತಿ ಮುಂಚೆ ಇದ್ದಂಗಿಲ್ಲ. ಒಬ್ರು ಉಮೇಶ್ ಕತ್ತಿ ಅಂತಿದ್ರು, ಒಬ್ರು ಸುರೇಶ್ ಅಂಗಡಿ ಅಂತಿದ್ರು, ಅವರಿಬ್ರು ಇವತ್ತಿಲ್ಲ. ಹಾಗಾಗಿ ಬಿಜೆಪಿಗೆ ಮತ್ತಷ್ಟು ಒಂದು ರೀತಿನಲ್ಲಿ ಬೂಸ್ಟರ್ ಡೋಸೇ ಬೇಕಾಗಿದೆ ಬೆಳಗಾವಿಯಲ್ಲಿ. ರಮೇಶ್ ಜಾರಕಿಹೊಳಿ ಅವ್ರನ್ನ ನೀವು ವೇದಿಕೆ ಮೇಲೆ ಬಿಟ್ರಿ, ಆದ್ರೆ ಲಕ್ಷ್ಮಣ್ ಸವದಿ ಅವರು ಅಲ್ಲಿ ಇದ್ರ ಅನ್ನೋ ಪ್ರಶ್ನೆ 10 ಜನ ಕೇಳ್ತಾರೆ. ಅಲ್ಲ, ನಾನು ತಮ್ಮ ಗಮನಕ್ಕೆ ತೊಗೊಂಡ್ಬರ್ತೀನಿ. ನಾನು 1990ರಿಂದ ಬಿ ಜೆ ಪಿ ಒಳಗಿದ್ದೀನಿ. 2008 ಒಳಗೆ ಇವ್ರು ಯಾರೂ ಇಲ್ಲಾಗಿದ್ರು. ಇವ್ರು ಯಾರ್ಯಾರು ನೀವು ಹೆಸರು ಹೇಳ್ತಾ ಇದ್ದೀರಿ. 8 ನಾವು 10 ಜನ ಆರಿಸಿ ಬಂದಿದ್ವಿ. 2004 ಒಳಗೆ 10 ಜನ, 2008 ನಾವು 11 ಜನ ಆರಿಸಿ ಬಂದಿದ್ವಿ. ಅದಾದ ನಂತರ ಇಲೆಕ್ಷನ್ ಅಂದ್ರೆ ಜನತಾದಳ ಬಿಟ್ಟು ಬಾಲಚಂದ್ರ ಜಾರಕಿಹೊಳಿ ಅವರು, ಆಮೇಲೆ ಉಮೇಶ್ ಕತ್ತಿ ಅವರು, ಕೋರೆ ಅವರು, ಕವಟಗಿ ಮಠ ಅವರು ಬಂದು ಜಾಯ್ನ್ ಆದರು. ಹೀಗಾಗಿ 2004 ನಾವು ಪ್ರಬಲವಾಗಿ 10ರಿಂದ 11 ಸೀಟ್ ಇದ್ವಿ. 2008 ಇದ್ದಿದ್ವಿ. ಹೀಗಾಗಿ ನಮ್ಮ ಪಕ್ಷ ಬೆಳಗಾವಿ ಜಿಲ್ಲೆಯಲ್ಲಿ ಸಂಘಟನೆಯಿಂದ ಬೆಳೆದಿದ್ವಿನ ಯಾವ ವ್ಯಕ್ತಿಯಿಂದ ಬೆಳೆದಿದ್ದಲ್ಲ. ಆಯ್ತು, ಇವತ್ತಿಗೆ ಮೋದಿ ಅವರು ಬಂದ ಮೇಲೆ ಈ ಸಂಘಟನೆ ಅನ್ನೋ ಪ್ರಕ್ರಿಯೆಗೆ ಯಾವ ರೀತಿ ಬಲ ಸಿಕ್ತು ಅಂತ ನೀವು ಭಾವಿಸ್ತೀರಿ? ಇವತ್ತಿಗೆ ಏನಿರೋದು 18 ಸೀಟಲ್ಲಿ 13 ಅವರು, 13 ನೀವಿದ್ದೀರಿ, 5 ಕಾಂಗ್ರೆಸ್ ಇದ್ದಾರೆ. ಇದಕ್ಕೂ ಮುಂಚೆ ಅವ್ರು 8 ಇದ್ರು, ನೀವು 10 ಇದ್ರಿ. ಯಾಕಂದ್ರೆ 3 ಜನ ಆ ಕಡೆಯಿಂದ ಈ ಕಡೆ ಬಂದರು. ಹಾಗಾಗಿ ನಾನು ಕೇಳ್ತಿದ್ದೀನಿ, ಮುಂದಿನ ಚುನಾವಣೆಯಲ್ಲಿ ಬೆಳಗಾವಿ ಅನ್ನೋದು ಬಿಜೆಪಿಗೆ ಎಷ್ಟು ಮಹತ್ವದ ಒಂದು ಜಿಲ್ಲೆ? ನಂತರ ಕ್ಯಾಬಿನೆಟ್ನಲ್ಲಿ, ಸಂಪುಟದಲ್ಲಿ ನೀವು ಕೊಟ್ಟಂತ ಪ್ರಾತಿನಿಧ್ಯ, ಆ ಪ್ರಾತಿನಿಧ್ಯಕ್ಕೆ ಒಂದು ಪರಿಣಾಮ ಅನ್ನೋದು ಈಗ ಸಿಗ್ಬೇಕಲ್ಲ, ಸಕಾರಾತ್ಮಕವಾಗಿ ಸಿಗ್ಲಿ ಅನ್ನೋದೇ ಅಲ್ವಾ ನಿಮ್ಮ ಉದ್ದೇಶ? ನಿಶ್ಚಿತವಾಗಿ ಕ್ಯಾಬಿನೆಟ್ನಲ್ಲಿ ನಮ್ಮ ಪ್ರಾತಿನಿಧ್ಯ ಮೊದಲೇ ಏನಿತ್ತು, ಆಯಾ ಮಂತ್ರಿಗಳು ನ್ಯಾಯ ಕೊಡಬೇಕಾಗ್ತದೆ, ಅವರು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಮರು ಚುನಾವಣೆ ದೃಷ್ಟಿಯಿಂದ ನಿಶ್ಚಿತವಾಗಿ ಬೆಳಗಾವಿ ಇಡೀ ರಾಜ್ಯಕ್ಕೆ ಬೆಂಗಳೂರು ಮತ್ತು ಬೆಳಗಾವಿ 2 ಇಂಪಾರ್ಟೆಂಟ್. ಇಲ್ಲಿ ಮ್ಯಾಕ್ಸಿಮಮ್ ಸೀಟ್ ಯಾವ ಪಕ್ಷದ ಬರ್ತಾವೆ ಅದೇ ಸರ್ಕಾರ ಮಾಡುವಂಥದ್ದು. ಹೀಗಾಗಿ ಈ 2 ಜಿಲ್ಲೆ ನಿಶ್ಚಿತವಾಗಿ ರಾಜಕೀಯವಾಗಿ ಇಲ್ಲಿ ಹೆಚ್ಚಿಗೆ ಸೀಟ್ ತರುವಂಥ ಪ್ರಯತ್ನ ಎಲ್ಲ ಪಕ್ಷಗಳು ಮಾಡ್ತವೆ, 2 ಪಕ್ಷಗಳು. ಅದು ನಿಶ್ಚಿತವಾಗಿ ಬೆಳಗಾವಿದು ಬೆಳಗಾವಿ ಜಿಲ್ಲೆ BJP ಭದ್ರಕೋಟೆ. ಈಗ ನಾವೇನದೇವಿ, ಇದಕ್ಕಿಂತ ಸಂಖ್ಯೆ ನಿಶ್ಚಿತವಾಗಿ ಬರುವಂಥ ಚುನಾವಣೆಗೆ ಹೆಚ್ಚಿಗೆ ಆಗ್ತದೆ. ಅದರ 2 ಮಾತನ್ನ ಅಭಯ್ ಪಾಟೀಲ್ ಅವರೇ, ನಾನು ಜಾಸ್ತಿ ಮಾತಾಡ್ಸಕ್ಕೆ ಹೋಗೋದಿಲ್ಲ. ನಿಮ್ಮ ಧ್ವನಿ ಕೂಡ ದಣಿದಿದ್ದೀರಿ ಕೂಡ ನೀವು. ಕಡೆಯದಾಗಿ ಮೋದಿ ಭೇಟಿ, ಎಲೆಕ್ಷನ್ ಲೆಕ್ಕಾಚಾರ, ಬೆಳಗಾವಿ ಪ್ರಭಾವ, ಪ್ಲೀಸ್. ಅಲ್ಲ, ನಿಶ್ಚಿತವಾಗಿ ಪ್ರಧಾನಮಂತ್ರಿ ಅವರ ಈಗೇನು ಹುಬ್ಬಳ್ಳಿಯೊಳಗೆ ರೋಡ್ ಶೋ ಆದ ನಂತರ ಒಂದು ಹೊಸ ಸಂಚಾರ ಉತ್ತರ ಕರ್ನಾಟಕನೇ ಪ್ರಾರಂಭ ಆಯಿತು. ಅದೇ ರೀತಿ ಇವತ್ತು ಬೆಳಗಾವಿಯ ರೋಡ್ ಶೋ ಇರ್ಬೋದು, ಪಬ್ಲಿಕ್ ಫಂಕ್ಷನ್ ಇರ್ಬೋದು. ನಿಶ್ಚಿತವಾಗಿ BJP ಕಾರ್ಯಕರ್ತರ ಜೊತೆಗೆ ವೋಟರ್ಸ್ದಲ್ಲಿ ಅವರ ಹೊಸ ಹುಮ್ಮಸ್ಸನ್ನು ನಿರ್ಮಾಣ ಮಾಡಿದೆ. ಇದರ ಪರಿಣಾಮ ಉತ್ತರ ಕರ್ನಾಟಕ ಮೇಲೆ ಆಗ್ತದೆ ಇವತ್ತಿನ ಸಭೆ ಅಂತ ನಾನು ಭಾವಿಸಿದ್ದೀನಿ. ಅಭಯ್ ಪಾಟೀಲ್ ಅವರೇ, ಧನ್ಯವಾದ ನಿಮ್ಮ ಸಮಯಕ್ಕಾಗಿ. ಇಷ್ಟು ದಣವಿನ ನಡುವೆನೂ ನೀವು ಸಮಯ ಮಾಡ್ಕೊಂಡು ನಮ್ಮ ಜೊತೆ ಇಲ್ಲಿ ಭಾಗವಹಿಸಿರೋದು ನಿಜಕ್ಕೂ ಧನ್ಯವಾದ ಸರ್. ಥ್ಯಾಂಕ್ ಯು, ಟೇಕ್ ಕೇರ್. ನಾನು DP ಸತೀಶ್ ಅವ್ರಿಗೆ ಕೇಳ್ತೀನಿ ಸರ್, ಸ್ಥಳೀಯ ನಾಯಕತ್ವ ಸರ್ ನೀವು ಏನು ಹೇಳ್ಬೋದು ಸರ್? ಆದರೆ ಯಡಿಯೂರಪ್ಪನವ್ರು ದಾವಣಗೆರೆನಲ್ಲಿ ಹೇಳಿರೋ ಮಾತಲ್ಲಿ ಒಂದು ಅರ್ಥ ಇದೆ. ಇದೇ ನಾವು 2019ನಲ್ಲಿ ನೋಡಿದ್ದೀವಿ. ಸ್ಥಳೀಯ ನಾಯಕತ್ವ, ಅವತ್ತಿನ ಸರ್ಕಾರ ಇದ್ದಿದ್ದು ಸಮ್ಮಿಶ್ರ JDS ಕಾಂಗ್ರೆಸ್, ಅದ್ರ ನಡುವೆ ಕೂಡ ವೋಟ್ ಬಿದ್ದಿದ್ದು 25 ಸೀಟ್ ಕೊಟ್ಟಿದ್ದು ಕರ್ನಾಟಕದಿಂದ BJPಗೆನೆ. ಸೊ ವಿ ನೋ
ಮತದಾರನ ಮನಸ್ಥಿತಿ ಕರೆಕ್ಟ್ ಇರುತ್ತೆ, ಅವನು ಗೊತ್ತಿರುತ್ತೆ ಯಾರಿಗೆ ಯಾವ ಸಂದರ್ಭದಲ್ಲಿ ಅಧಿಕಾರ ಕೊಡಬೇಕು ಅಂತ. ಅದಕ್ಕೆ ಕೇಳಿದೆ ಸರ್, ಸ್ಥಳೀಯ ನಾಯಕತ್ವ ವರ್ಸಸ್ ರಾಷ್ಟ್ರೀಯ ನಾಯಕತ್ವ ಪ್ರಭಾವ ಸರ್. ನೋಡಿ, ಕರ್ನಾಟಕದ ಚುನಾವಣೆಯನ್ನು ಹ್ಯಾಂಡ್ಲ್ ಮಾಡಿದ ಯಾರನ್ನು ಬೇಕಿದ್ರು ಕೇಳಿ, BJP ಅಥವಾ ಕಾಂಗ್ರೆಸ್ ಸ್ಟ್ರಾಟಜಿಸ್ಟ್ಗಳು, ಲೀಡರ್ಸು ಅಥವಾ ಸ್ಥಳೀಯರು ಯಾರನ್ನು ಬೇಕಿದ್ರು ಕೇಳಿ. ಈ ಕರ್ನಾಟಕ ಇದೆಯಲ್ಲ, ಕರ್ನಾಟಕದಲ್ಲಿ 50% ಜಾತಿ ಬಿಟ್ಟು ಇನ್ಯಾವುದೂ ವರ್ಕ್ ಆಗಲ್ಲ. ಬಹುಶಃ ಇಡೀ ದೇಶದಲ್ಲಿ ಜಾತಿ ಕರ್ನಾಟಕದಲ್ಲಿ ವರ್ಕ್ ಆದಷ್ಟು ಇನ್ನೆಲ್ಲೂ ಆಗಲ್ಲ. ಇನ್ನೊಂದು ಬರೀ ಕ್ಯಾಸ್ಟ್ ಅಲ್ಲ, ಮೈಕ್ರೋ ಕ್ಯಾಸ್ಟ್ಗಳು, ಕ್ಯಾಸ್ಟಲ್ಲಿ ಸಬ್ ಕ್ಯಾಸ್ಟ್ ಇದೆ, ಉಪಜಾತಿಗಳು. ಬರೀ ಆ ಜಾತಿಯರೇ ಬಂದರು ಅಂದರೆ ಆ ಜಾತಿಯಲ್ಲಿ ಉಪಜಾತಿನೇ ಸರಿಯಾಗಿರಬೇಕು ಒಂದು. ಆದ್ದರಿಂದ 50% ಜಾತಿ ಬಿಟ್ಟು ಇಲ್ಲಿ ಯಾವುದೂ ವರ್ಕ್ ಆಗಲ್ಲ. ಅದು ಸ್ಥಳೀಯ ನಾಯಕತ್ವದಿಂದ ಮಾತ್ರ ಸಾಧ್ಯ, ಯಾಕೆಂದರೆ ಜಾತಿ ಗೊತ್ತಿರೋದೇ ಅವರಿಗೆ, ಉಪಜಾತಿಗಳಿಗೆ ಗೊತ್ತಿರೋದು ಅವರಿಗೆ. ಇನ್ನು 25% ಅವ್ರಿಗೆ ಏನು ವರ್ಕ್ ಆಗುತ್ತೆ ಅಂದರೆ ಸ್ಥಳೀಯ ಸಂಘಟನೆ, ಅಂದರೆ ಎಲ್ಲ ಪಕ್ಷದ ಕಾರ್ಯಕರ್ತರು ಇರ್ತಾರಲ್ಲಿ, ಸ್ಥಳೀಯ ಇಶ್ಯೂಗಳಿರುತ್ತೆ, ಅದನ್ನು ಮೇಲೆ ಎತ್ಕೊಂಡು ಬರ್ತಾರೆ. ಅಲ್ಲಿಗೆ 75% ಆಯಿತು. ಇನ್ನು ಉಳಿದು 25% ಮಾತ್ರ ನ್ಯಾರೇಟಿವು, ಆಮೇಲೆ ಐಡಿಯಾಲಜಿ, ಪಕ್ಷದ ರಾಷ್ಟ್ರೀಯ ನಾಯಕತ್ವ ಅವ್ರಿಗೆ ಹೆಲ್ಪ್ ಆಗುತ್ತೆ. ಯಾವುದರಲ್ಲಿ? ವಿಧಾನಸಭಾ ಚುನಾವಣೆಯಲ್ಲಿ. ಅದೇ ಲೋಕಸಭೆ ಚುನಾವಣೆಯಲ್ಲಿ ಇದು ಅಷ್ಟು ಮಟ್ಟಿಗೆ ವರ್ಕ್ ಆಗದೆ ಇದ್ದಿರಬಹುದು. ಲೋಕಸಭೆ ಚುನಾವಣೆಯಲ್ಲಿ ಸ್ಟ್ರಾಂಗ್ ಲೀಡರ್ಗೆ ಯಾವಾಗಲೂ ಓಟ್ ಹಾಕ್ತಾರೆ. ಹಿಂದೆ ಕರ್ನಾಟಕದಲ್ಲಿ ಬೇಕಾದಷ್ಟು ಎಕ್ಸಾಂಪಲ್ ಕೂಡ ಇದೆ. ಈಗ ಮೋದಿಯವರು ಸ್ಟ್ರಾಂಗ್ ಲೀಡರು, ಆದ್ದರಿಂದ ಕರ್ನಾಟಕ ಜನ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಮೋದಿಯವರಿಗೆ ಓಟ್ ಹಾಕ್ಬೋದು. ಅದರ ಅರ್ಥ ಅಸೆಂಬ್ಲಿಲಿ ಹಾಕ್ತಾರೆ ಅಂತೇನಿಲ್ಲ. ಯಾಕೆಂದರೆ 1984 ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಅವರ ಹತ್ಯೆ ಆದ ನಂತರ 28ರಲ್ಲಿ 24 ಸೀಟನ್ನು ಕಾಂಗ್ರೆಸ್ಸರು ಗೆದ್ದರು. ರಾಮಕೃಷ್ಣ ಹೆಗಡೆ ವಿಧಾನಸಭೆ ವಿಸರ್ಜನೆ ಮಾಡಿ ಚುನಾವಣೆಗೆ ಹೋದರು. ತನಗೆ ಮ್ಯಾಂಡೇಟ್ ಇಲ್ಲ ಅಂತ ಜನ ನಗಾಡಿದ್ರು. ಹೆಗಡೆ ಅವರು ಸೋಲ್ತಾರೆ, ಸೂಸೈಡಲ್ಲಿ ಇದು ಅಂತ. 3 ತಿಂಗಳ ಚುನಾವಣೆಯಲ್ಲಿ ಹೆಗಡೆ ಅವರು 135 ಸ್ಥಾನ ಗೆದ್ದರು. ಕಾಂಗ್ರೆಸ್ ಅವರು 24 ಸ್ಥಾನ ಗೆದ್ದವರು 28ರಲ್ಲಿ 60-70 ತಗೊಂಡು ಆಪೋಸಿಷನಲ್ಲಿ ಕೂರ ಅಂತ ಪರಿಸ್ಥಿತಿ ಅವ್ರಿಗೆ ಬಂತು. ಆದ್ದರಿಂದ ಅದೇ ಪರಿಸ್ಥಿತಿ ರಿಪೀಟ್ ಆಗುತ್ತೆ ಅಂತೇನಿಲ್ಲ. ಕರ್ನಾಟಕದಲ್ಲಿ ಹಿಂದೂ ಕೂಡ ಅದಾಗಿದೆ. ಆ ಕಾರಣಗಳಿಂದಾಗಿ ಪರಿಸ್ಥಿತಿ ಚೇಂಜ್ ಆಗ್ತಾನೆ ಇರುತ್ತೆ. 1980ರಲ್ಲಿ ಅಸೆಂಬ್ಲಿ ಚುನಾವಣೆ ಆಯಿತು, ಲೋಕಸಭೆ ಸಾರಿ. ಅದರಲ್ಲಿ ಕಾಂಗ್ರೆಸ್ ನನಗೆ ಗೊತ್ತಿಲ್ಲ 27 ಕ್ಷೇತ್ರದಿಂದ ಗೆದ್ದಿದ್ರು. 83ರಲ್ಲಿ ಸೋತರು ಅವರು. ಆಮೇಲೆ ಆದ್ದರಿಂದ ಸ್ಥಳೀಯ ಈ ವಿಧಾನಸಭೆ ಚುನಾವಣೆ ರಾಜ್ಯ ಮಟ್ಟದಲ್ಲಿ ಆಗೋ ಚುನಾವಣೆ ಸರ್. ಈ ಪ್ರಯೋಗನೂ ಆಗಿರ್ಬೋದಲ್ಲ ಸರ್, ಎಲ್ಲಿ ಮೋದಿ ಸರ್, ನನಗೆ ಇರುವಂಥ ಮಾಹಿತಿ BJP ನಿರಂತರವಾಗಿ ಸರ್ವೆಗಳು ನಡೆಸ್ತಿದೆ. ಮೋದಿ ಅವರ ಅವಶ್ಯಕತೆ ಒಂದು ಕಡೆ, ಅವ್ರಿಗೆ ಅಭೂತಪೂರ್ವ ಬೆಂಬಲ ಎಲ್ಲಿದೆ ಅನ್ನೋದನ್ನ ತಿಳ್ಕೊಂಡು ಇದೆರಡರ ನಡುವೆ ಅವ್ರು ಬ್ಯಾಲೆನ್ಸ್ ಮಾಡಿ ಈ ಪ್ರೋಗ್ರಾಮ್ಗಳನ್ನ ಅವ್ರು ಡಿಸೈನ್ ಮಾಡ್ತಿದ್ದಾರೆ ಅಂತ. ವೇ ಅರ್ಲಿ ಫ್ರಮ್ ದಿ ಎಲೆಕ್ಷನ್ ಅಂತ ನಾವು ನೀವು ಅನ್ಕೋಬಹುದು. ಬಟ್ ದಿಸ್ ಇಸ್ ಆಲ್ ಅ ಪಾರ್ಟ್ ಆಫ್ ದ ಸರ್ವೆ ಸರ್. ಆ ಸರ್ವೆಯಿಂದ ಹೊರಗೆ ಬಂದಿರುವಂಥ ಮಾಹಿತಿ ಆಧಾರದ ಮೇಲೆ ಇದು ಮಾಡ್ತಿರೋದು. ಅಲ್ಲ, BJPಯವರು ಸ್ಟ್ರಾಟಜಿ ಮಾಡ್ದಂಗೆ ಯಾರೂ ಮಾಡ್ತಾ ಇಲ್ಲ. ಅಷ್ಟು ಪ್ರೊಫೆಷನಲ್ ಆಗಿ ಸ್ಟ್ರಾಟಜಿಯನ್ನು ಮೋದಿಯವರು 2014ರಲ್ಲಿ ಪ್ರಧಾನಮಂತ್ರಿ ಆದಮೇಲೆ ಮಾಡ್ತಾ ಇದ್ದಾರೆ. ಯಾವುದೇ ಚುನಾವಣೆ ಇದ್ದಿರ್ಬೋದು, ಸ್ಟ್ರಾಟಜಿ ಇಲ್ಲದೆ ಅವ್ರು ಹೋಗಲ್ಲ. ಸರ್ವೆಯನ್ನು ಖಂಡಿತ ಮಾಡಿರ್ತಾರೆ. ಮತ್ತು ಮೈನ್ಯೂಟ್ ಡೀಟೇಲ್ಗಳನ್ನು ಕೂಡ ಅವ್ರು ಸ್ಟಡಿ ಮಾಡಿರ್ತಾರೆ. ಹಾಗೂ ಪ್ರಧಾನಮಂತ್ರಿಗಳೇ ಸ್ವತಃ ಅದನ್ನೆಲ್ಲ ನೋಡಿರ್ತಾರೆ. ಹಾಗೂ ಪಕ್ಷದ ಸ್ಟ್ರಾಟಜಿ ಮಾಡೋರು ಕರೆಕ್ಟಾಗಿ ಅವ್ರಿಗೆ ಬ್ರೀಫ್ ಮಾಡಿರ್ತಾರೆ, ಇಂಥಲ್ಲಿ ಹೀಗೆ ಮಾಡಬೇಕು, ಹೀಗೆ ವರ್ಕ್ ಆಗುತ್ತೆ ಅಂತ. ಅದನ್ನು ಮಾಡ್ತಾ ಇದ್ದಾರೆ. ಚುನಾವಣೆಯಲ್ಲಿ ಯಾವುದೇ ರಾಜ್ಯದಲ್ಲೂ ಮಾಡ್ತಾರೆ ಅವರು. ರೈಟ್. ರಮೇಶ್ ಬಾಬು ಅವರೇ ನೋಡಿ, ಸಿಂಪಲ್ ಇರೋದು. ಈಗ ಮಧುರೇ ಹೇಳ್ತಾರೆ, ಏನ್ ತಪ್ಪ್ರಿ, ನಮ್ಮ ಹತ್ರ ಒಬ್ರು ಮೋದಿ ಇದ್ದಾರೆ, ನಾವು ಅವ್ರನ್ನ ಕರೆಸ್ತೀವಿ. ಒಂದ್ಸತಿ ಅಲ್ಲ 11 ಸತಿ ಕರೆಸ್ತೀವಿ, ಏನ್ ತಪ್ಪು? ನಿಮ್ಮ ಹತ್ರ ಇಲ್ಲ, ನೀವು ಬೇಜಾರು ಮಾಡ್ಕೋತಿದ್ದೀರಿ. ನಾವು ಎಸ್ ವಿ ಡಿಪೆಂಡ್ ಆನ್ ಮೋದಿ. ಹೌದು, ನಮ್ಗೆ ಮತ ತಂದ್ರೆ ನಮ್ಗೆ ಖುಷಿ, ನಾವು ಗೆಲ್ತೀವಿ. ಏನ್ ತಪ್ಪು ರಮೇಶ್ ಬಾಬು ಅವರೇ? ನಿಮ್ಮ ಪ್ರಶ್ನೆಗೆ ಸಾಕಷ್ಟು ಉತ್ತರಗಳನ್ನ ಸತೀಶ್ ಅವರು ಕೊಟ್ಟಿದ್ದಾರೆ. ಕರ್ನಾಟಕದ ಸೋಷಿಯಲ್ ಇಂಜಿನಿಯರಿಂಗ್ ಈಸ್ ಡಿಫ್ರೆಂಟ್ ಫ್ರಮ್ ಅದರ್ ಸ್ಟೇಟ್ಸ್. ಫೇರ್ ಎನಫ್. ನೀವು ಇಲ್ಲಿರ್ತಕ್ಕಂಥ ರಾಜಕೀಯ ನಡೆ, ಜಾತಿ ಲೆಕ್ಕಾಚಾರ, ಅಭ್ಯರ್ಥಿಗಳ ಆಯ್ಕೆ ಇವೆಲ್ಲವೂ ಸಹ ಬೇರೆ ರಾಜ್ಯಗಳಿಗಿಂತ ಭಿನ್ನವಾದಂಥದ್ದು. ಅಶ್ವಿನ್ ಅವರೊಂದು ಮಾತು ಹೇಳಿದ್ರು, ಕೇರಳದಲ್ಲಿ BJP ಪ್ರಯತ್ನ ಏನಾಯಿತು, ಹಿಮಾಚಲ ಪ್ರದೇಶದಲ್ಲಿ ಏನಾಗಿತ್ತು, ಈ ಪ್ರತಿಯೊಂದು ರಾಜ್ಯನೂ ಅವ್ರು ಹಂಗೆ ಹೇಳೋದು, ಪ್ರಚಾರ ಹಂಗೆ ತಗೊಳ್ಳೋದು. ನಾವು ಹೊಸ ಇಂಜಿನಿಯರಿಂಗ್ ಮಾಡ್ತಾಯಿದ್ದೀವಿ, ಹೊಸ ಪ್ರಯೋಗ ಮಾಡ್ತಾಯಿದ್ದೀವಿ, ನಾವೆಲ್ಲ ಮುಗೀತು, ಎಲ್ಲ 224 ಕ್ಷೇತ್ರ. ಸದ್ಯ ಅವರು 224 ಕೇಳೋರು ಪರವಾಗಿಲ್ಲ, ಕರ್ನಾಟಕದಲ್ಲಿ 224 ಇದೆ, 225 ಗೆದ್ದುಬಿಡ್ತೇವೆ ಮೋದಿ ಬಂದು ಅನ್ನೋ ಮತ್ತೊಂದು ಹೇಳ್ತಾರೆ ಅವರು. ಅಷ್ಟರ ಮಟ್ಟಿಗೆ ವಿಶ್ವಾಸ, ಆತ್ಮವಿಶ್ವಾಸ ಇರಬೇಕು. ಇರಲಿ, ಅವ್ರ ರಾಜಕೀಯ ಪಕ್ಷನ ಬೇಡ ಅಂತ ಹೇಳಲ್ಲ, ಮೋದಿ ಮೇಲೆ ಡಿಪೆಂಡ್ ಆಗಲಿ, ನಮಗೆ ಸಂಬಂಧ ಇಲ್ಲ. ತಾವು ಚರ್ಚೆ ಎತ್ಕೊಂಡಂಥದ್ದು ಇವತ್ತು ಯಡಿಯೂರಪ್ಪನವರಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದಾರೆ. ಇದ್ರ ಎಷ್ಟು ಮಟ್ಟಿಗೆ ಫಲ ನೀಡ್ಬೋದು ಅನ್ನೋ ಮಾತನ್ನು ತಾವು ಹೇಳಿದ್ದೀರ. ಆಗಲೇ ನನ್ನ ಸ್ನೇಹಿತರು ಸಮರ್ಥನೆ ಮಾಡ್ಕೊತಾಯಿದ್ರು, ಸ್ವಾಭಾವಿಕ. ಭಾರತೀಯ ಜನತಾ ಪಕ್ಷದವರು ಸಮರ್ಥನೆ ಮಾಡ್ಕೊಳ್ಳೋಂಥದ್ದು ಸ್ವಾಭಾವಿಕ. ಆದರೆ ಈ ಕಿವಿ ಮೇಲೆ ಹೂವು ಆಡೋಂಥದ್ದನ್ನ ಪ್ರವೃತ್ತಿಯಾಗಿ ಒಂದು ವೃತ್ತಿಯಾಗಿ ತಗೊಂಡಿದ್ದಾರೆ ಅವರು BJPಯವರು, ಅದಕ್ಕೆ ಮೆಚ್ಕೋಬೇಕು. ಯಾವಾಗ ಇವರು ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳೋಕೆ ಕೊಟ್ಟಿದ್ದಾರೆ? ಫೆಬ್ರವರಿ 23ನೇ ತಾರೀಕು ಸನ್ಮಾನ್ಯ BS ಯಡಿಯೂರಪ್ಪನವರು ಕರ್ನಾಟಕ ಅಸೆಂಬ್ಲಿನಲ್ಲಿ ವಿದಾಯ ಭಾಷಣ ಮಾಡಿದ ನಂತರ ಇವತ್ತು ನಾವು ನಿಮ್ಮನ್ನು CM ಆಗಿ ಪ್ರೊಜೆಕ್ಟ್ ಮಾಡ್ತೀವಿ ಅಂತ ಹೇಳೋಕೆ ಕೊಟ್ಟಿದ್ದಾರೆ. ಮುಂಚೆ ಯಾಕೆ ಹೇಳಿಲ್ಲ ಸ್ವಾಮಿ? ಸನ್ಮಾನ್ಯ ಮೋದಿರವರು ಇವತ್ತು ಕರ್ನಾಟಕಕ್ಕೆ ಭೇಟಿ ಕೊಟ್ಟವ್ರೆ. ಇದಕ್ಕೆ ಮುಂಚೆ 5-6 ಕಾರ್ಯಕ್ರಮವನ್ನು ನಿರಂತರವಾಗಿ ಕಳೆದ ನವೆಂಬರಿಂದ ಇಲ್ಲಿಯವರೆಗೆ ಅನೇಕ ಕಾರ್ಯಕ್ರಮದಲ್ಲಿ ಕರ್ನಾಟಕಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಅವರು ನಾನು ಅಸೆಂಬ್ಲಿ ಚುನಾವಣೆಗೆ ನಿಲ್ಲಲ್ಲ ಅಂತೇಳಿ ಯಡಿಯೂರಪ್ಪನವ್ರು ಘೋಷಣೆ ಮಾಡೋಕ್ಕೆ ಮುಂಚೆ ಇವತ್ತು ಕೊಟ್ಟಂಥ ಪ್ರೀತಿನ ಅವತ್ತು ಕೊಡಲಿಲ್ಲ ನೀವು? ಇವತ್ತು ಕೊಟ್ಟಂಥ ಪ್ರಾಮುಖ್ಯತೆನ ಅವತ್ತು ಯಾಕೆ ಕೊಡಲಿಲ್ಲ? ಅಂದರೆ ನಿಮ್ಮ ಒಳನೀತಿ,
ನಿಮ್ಮ ತುಳಿಯುವಿಕೆ ಭಾಳ ಜನಕ್ಕೆ ಭಾಳ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ನಾನು ಇನ್ನೊಂದು ಹೇಳ್ತೀನಿ, ಸತೀಶ್ ಅವ್ರು ಹೇಳಿದಕ್ಕೆ ಪೂರಕವಾಗಿ, ಮೋದಿರವರು ಪ್ರೈಮ್ ಮಿನಿಸ್ಟರ್ ಆದಮೇಲೆ ಕರ್ನಾಟಕದಲ್ಲಿ ಇದು 2ನೇ ಚುನಾವಣೆ ನಡೀತಾ ಇದೆ. 2013ರಲ್ಲಿ ಕರ್ನಾಟಕದ ಅಸೆಂಬ್ಲಿ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಕೇಂದ್ರದಲ್ಲಿ BJP ನಾಯಕರು ರಾಜನಾಥ್ ಸಿಂಗ್, LK ಅದ್ವಾನಿ, ಮುರಳಿ ಮನೋಹರ್ ಜೋಶಿ, ಸುಷ್ಮಾ ಸ್ವರಾಜ್ ಇವರೆಲ್ಲ ನಾಯಕತ್ವದಲ್ಲಿ ಚುನಾವಣೆ ಆದಂಥದ್ದು. ಅವತ್ತು ಕರ್ನಾಟಕದಲ್ಲಿ ಪ್ರಹ್ಲಾದ್ ಜೋಶಿರವರು ರಾಜ್ಯ ಘಟಕದ ಅಧ್ಯಕ್ಷರು. ಅವತ್ತು ಎಷ್ಟು ಸೀಟ್ ಬಂತು BJPಗೆ? 40. ಅದರಿಂದ ಆದಂಥ ಚುನಾವಣೆಯಲ್ಲಿ ಎಷ್ಟು ಬಂತು? ಅಲ್ಲ, KJP ಇತ್ತು ಅನ್ನೋದು ನೀವು ಫ್ಯಾಕ್ಟರ್ ನನ್ನ ಪಾಯಿಂಟ್ ಅದಲ್ವೇ ಅಲ್ಲ. ಮೋದಿರವರ ನಾಯಕತ್ವ ಇಲ್ದಲೇ ನಡೆದಂತ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ BJP 110 ಸೀಟ್ ತಗೊಂಡಿದೆ. 2008 ಮೋದಿರವರ ನಾಯಕತ್ವದಲ್ಲಿ ಚುನಾವಣೆ ಆದಾಗ ಎಷ್ಟು ಬಂತು ನಿಮ್ಗೆ ಸೀಟು? ಮೋದಿರವರ ನಾಯಕತ್ವಕ್ಕೆ ಈಗಾಗಲೇ ರಾಜ್ಯದ ಜನ ಅಷ್ಟೇ. ನಿಮಗೆ ಇವತ್ತು ಅಷ್ಟೇ, ಮುಂದೇನೂ ಅಷ್ಟೇ, ಇಲ್ಲಿ ಮೋದಿ ನಾಯಕತ್ವನ ಅಸೆಂಬ್ಲಿ ಚುನಾವಣೆಗೆ ಕರ್ನಾಟಕ ಜನ ಒಪ್ಕೊಳ್ಳೋದಿಲ್ಲ. ಇನ್ನೊಂದು ವಿಷಯ ಹೇಳ್ತೀನಿ, ಯಡಿಯೂರಪ್ಪನ ರಿಟೈರ್ಡ್ ಆಗ್ತೀನಿ ಅಂತ ಮೊನ್ನೆ ಹೇಳಿದ್ದಲ್ಲ, 1 ವರ್ಷದಿಂದ ವಿಜಯೇಂದ್ರ ಕ್ಯಾಂಡಿಡೇಟ್ ಶಿಕಾರಿಪುರ, ನಾನು ನಿಲ್ಲಲ್ಲ ಅಂತ ಹೇಳ್ಬಿಟ್ಟಿದ್ರು ಅವರು. ಸಾರ್ವಜನಿಕವಾಗಿ ಹೇಳಿದ್ರು, ಹೇಳಿದ್ರು ನಾನು ಕ್ಯಾಂಡಿಡೇಟ್ ಅಲ್ಲ, ವಿಜಯೇಂದ್ರ ಕ್ಯಾಂಡಿಡೇಟ್, ಅದರ ಅರ್ಥ ನಿಲ್ಲಲ್ಲ ಅಂತ ಹೇಳಿದ್ರು. ನಿವೃತ್ತಿ ಅಂತ ಸತೀಶ್ ಅವ್ರು ಹೇಳಿದ್ದು ಒಪ್ಕೊತಿದ್ದೀನಿ. ಆದ್ರೆ ಶಿಕಾರಿಪುರದಲ್ಲಿ ವಿಜಯೇಂದ್ರನ ಕರ್ಕೊಂಡೋಗಿ ಪಾರ್ಟಿ ಅನುಮತಿ ಇಲ್ಲದೆ ಅವರೇ ಬಿಜೆಪಿಯಿಂದ ಅಂತ ಹೇಳಿಲ್ಲ, ನೆಕ್ಸ್ಟು ನಾನು ನಿಲ್ಲಲ್ಲ ವಿಜೇಂದ್ರ ಕ್ಯಾಂಡಿಡೇಟು ಶಿಕಾರಿಪುರದಿಂದ ಡಿಕ್ಲೇರ್ ಮಾಡಿದ್ರು. ಯಾಕೆ ಡಿಕ್ಲೇರ್ ಮಾಡೋದು ಅಂದರೆ BJP ನಾಯಕರ ಬಗ್ಗೆ ಅವ್ರಿಗೆ ಅಸಮಾಧಾನ ಇತ್ತು, ನನ್ನ ಮಗನಿಗೂ ಟಿಕೆಟ್ ತಪ್ಪಿಸ್ತದೆ ಅನ್ನೋ ಒಂದು ಆತಂಕ ಇತ್ತು. ಅದಕ್ಕೆ ಮುಂಚೆ ಬೆಂಗಳೂರಲ್ಲಿ ಸುಮಾರು 3 ಮೀಟಿಂಗು ಶಿಕಾರಿಪುರದ ವೋಟರ್ಸ್ನ ಕರೆದು, ನಾಯಕರನ್ನ ಕರೆದು, ಅಲ್ಲಿ ಲೋಕಲ್ ಲೀಡ್ಗಳನ್ನ ಕರೆದು ಮೀಟಿಂಗ್ ಮಾಡಿದ್ರು. ಆ ಮೀಟಿಂಗಲ್ಲೇ ಡಿಕ್ಲೇರ್ ಮಾಡಿ ಮತ್ತೆ ಶಿಕಾರಿಪುರಕ್ಕೆ ಹೋಗಿ ಡಿಕ್ಲೇರ್ ಮಾಡಿದ್ರು. ಡಿಕ್ಲೇರ್ ಮಾಡೋಕ್ಕೆ ಕಾರಣ BJPನಲ್ಲಿರ್ತಕ್ಕಂಥ ಅವ್ರ ವಿರುದ್ಧವಾದಂಥ ಗುಂಪು ಅವ್ರ ಮಗನಿಗೆ ಮಂತ್ರಿನೂ ಮಾಡಲ್ಲ, MLCನೂ ಮಾಡಲ್ಲ, MLA ಟಿಕೆಟ್ ಮಾಡಲ್ಲ. ಅವಾಗಲೇ ಕೇಳಿದೆ, ಮತ್ತೆ ಕೇಳ್ತೀನಿ, ಇವತ್ತಿಂದ BSY ಅಸಮಾಧಾನ ಅನ್ನೋ ಅಸ್ತ್ರವನ್ನ ಕಾಂಗ್ರೆಸ್ JDS ಬಳಸಕ್ ಆಗೋದಿಲ್ಲ. 100ಕ್ಕೆ 100 ನಾವು ಬಳಸೋದಲ್ಲ, ಇದು ವಾಸ್ತವ. ನಮ್ಮ ಪಕ್ಷದ ಸುರ್ಜೇವಾಲಾರವರು ಸನ್ಮಾನ್ಯ ಮೋದಿರವರಿಗೆ ನೇರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ 6 ಪ್ರಶ್ನೆಗಳನ್ನ ಎತ್ತಿದ್ದಾರೆ. 6 ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿ, ಯಡಿಯೂರಪ್ಪನವ್ರು ಯಾಕೆ ಬಳಸ್ಕೊತಾರೆ ಅಂತೇಳಿ ಎಳೆಯಾಗಿ ಕಾಂಗ್ರೆಸ್ ಪಕ್ಷ ಜನಗಳ ಮುಂದೆ ಇಡುತ್ತೆ. ಮಧು ನಿಖಿಲ್, ಕಾಂಗ್ರೆಸ್ has lost the war even before it has started. ಪಾಯಿಂಟ್ ನಂಬರ್ 1. ಇವರು ಇಷ್ಟು ವಿಶ್ಲೇಷಣೆ ಮಾಡೋರು ಕಾಂಗ್ರೆಸ್ ಪಾರ್ಟಿಲಿ ವಿಶ್ಲೇಷಣೆ ಮಾಡಿದ್ರೆ ಒಂದು 5-6 ಸೀಟ್ ಏನೋ ಎಕ್ಸ್ಟ್ರಾ ಬಂದಿರ್ತಿತ್ತೇನೋ, ಅಷ್ಟು ಬಗ್ಗೆ ನಮ್ಮ ಬಗ್ಗೆ ವಿಶ್ಲೇಷಣೆ ಮಾಡಿಬಿಟ್ಟಿದ್ದಾರೆ. ನಾವು ಲೆಟ್ ಮಿ ಟೆಲ್ ಸಮಥಿಂಗ್. ಇಷ್ಟೆಲ್ಲ ಮಾತಾಡೋರು ಕಾಂಗ್ರೆಸ್ ಪಾರ್ಟಿಯವರು, ಇವು ಭಾರತ್ ಜೋಡೋ ಅಂತ ಯಾತ್ರೆ ತೊಗೊಂಡೋದ್ರು. ಯಾಕಪ್ಪ ಹೋಗ್ಲಿಲ್ಲ ಗುಜರಾತ್ಗೆ? ಯಾಕೆ ನಿಮ್ಗೆ ಗೊತ್ತಿತ್ತು ಅಲ್ಲಿ ಗೆಲ್ಲ ಅನ್ಬಿಡು, ಅದಕ್ಕೋಸ್ಕರ ಒಂದು ಕಾಲು ಇಡ್ಲಿಲ್ಲ ಅಲ್ಲಿಗೆ. ಅವ್ರು ಹೇಳೋದೇನ್ ಗೊತ್ತಾ, ಇದು ಎಲೆಕ್ಷನ್ ಯಾತ್ರೆ ಅಲ್ಲ, ಇದು ಜೋಡೋ ಯಾತ್ರೆ. ಎಲೆಕ್ಷನ್ ಆಗಿದ್ರು ಅವರ ಮನೆಯವ್ರನ್ನ ಜೋಡಿಸ್ಕೊಂಡ್ರೆ ಸಾಕಾಗಿದೆ ಇವಾಗ. ಬಿಟ್ಟು ಜೋಡೋ ಇಟ್ಕೊಳ್ಳಿ, ನಾನು ಮಾತಾಡ್ತೀನಿ. ರಮೇಶ್ ಬಾಬು ಹೇಳಿ. ಫಸ್ಟ್ ಅವ್ರನ್ನ ಜೋಡಿಸ್ಕೊಂಡ್ರೆ ಸಾಕಾಗಿರ್ತಿತ್ತು. ಒಂದು. ಎರಡನೇದು ನೋಡಿ, ವಿ ಬಿಲೀವ್ ಇನ್, ಅವಾಗಲೇ ನೋಡ್ತಾ ಇದ್ದೆ ಯಾವ ಸ್ಟ್ರಾಟಜಿ ಅಂತ. ಸರ್, ನಮ್ಮ ಸ್ಟ್ರಾಟಜಿ ಸಿಂಪಲ್: ಡೆವಲಪ್ಮೆಂಟ್, ಪರ್ಫಾರ್ಮೆನ್ಸ್ ಆ್ಯಂಡ್ ಅವರ್ ಸೋಷಿಯಲ್ ಇಂಜಿನಿಯರಿಂಗ್. ಇವಾಗ 25 ಜನ MPs ಅಂತ ಹೇಳ್ತಿದ್ರು. ಸರ್, ಬ್ಯಾಂಗ್ಳೂರ್ ಮೈಸೂರು ಕಾರಿಡಾರ್ ತಗೊಂಡ್ಬಂದಿದ್ದು ಅಂದ್ರೆ ತಗೊಂಡ್ಬರೋದು ತುಂಬಾ ಈಸಿ. ಇಟ್ಸ್ ವೆರಿ ಈಸಿ ಟು ಟೆಲ್. ಶಂಕುಸ್ಥಾಪನೆ ಮಾಡಿಬಿಟ್ರಿ, ಕಲ್ಲಿಟ್ಬಿಟ್ರಿ ಅಂತ ಮುಗಿಸೋದು ಯಾರು ಸರ್? ಅದನ್ನ ಮುಗಿಸಿದೀವಿ. ಆಮೇಲೆ ಇವಾಗ ಸಬರ್ಬನ್ ರೈಲ್ ತಗೊಂಡ್ಬಂದಿದ್ದೀವಿ, ಅದೊಂದು. ಮತ್ತೆ ಹೌ ಮೆನಿ ಏರ್ಪೋರ್ಟ್ಸ್ ವರ್ ದೇರ್ ಇನ್ ಕರ್ನಾಟಕ? 7 ಏರ್ಪೋರ್ಟ್ಸ್. ಅಟ್ಲೀಸ್ಟ್ ಇವಾಗ ಜಾಸ್ತಿ ಆಗಿದೆ, ಇವಾಗ 2-3 ಏರ್ಪೋರ್ಟ್ಸ್, ಇವಾಗ 7 to 8, 9 ಆಗಿದೆ. ಆಪರೇಷನಲ್ 8 ಆಗಿದೆ ಏರ್ಪೋರ್ಟ್ಸ್. ಸೊ ದೇರ್ ಫಾರ್ ಟು ಸೇ, ಬರೀ ಸೋಷಿಯಲ್ ಇಂಜಿನಿಯರಿಂಗು ಡೆವಲಪ್ಮೆಂಟ್ ಮಾಡಿಲ್ಲ. ವಿ ಆರ್ ವೆರಿ ಪ್ರೌಡ್ ಆಫ್ ಅವರ್ ಮೋದಿಜಿ ಆಸ್ ವೆಲ್ as ಅವರ್ ಸ್ಟೇಟ್ ಗೌರ್ಮೆಂಟ್ಸ್ ಪರ್ಫಾರ್ಮೆನ್ಸ್. You please come to discuss about the achievements of our government. We will tell you. But to say, oh no, ಯಡಿಯೂರಪ್ಪನ ಬಿಟ್ಬಿಟ್ರಿ ಅಂತ ಹೇಳಿದ್ರೆ, ಸರ್, ಐ ಆಮ್ ಟೆಲಿಂಗ್ ಯು, ನಿಮಗೆ ಎಷ್ಟು ಗೊತ್ತಿದೆಯೋ ನನಗಂತೂ ಗೊತ್ತಿಲ್ಲ. ಬಟ್ ಟು ಆಲ್ವೇಸ್ ಸೇ, ನೀವು ಯಡಿಯೂರಪ್ಪನ ಬಿಟ್ಬಿಟ್ರಿ ಅಂತ ಹೇಳಿದ್ರೆ 100% ವಿ ಹ್ಯಾವ್ ನಾಟ್ ಲೆಫ್ಟ್. ನಮ್ಮ ಪಾರ್ಟಿಯಲ್ಲಿ ಹೈಯೆಸ್ಟ್ ಡಿಸಿಷನ್ ಮೇಕಿಂಗ್ ಬಾಡಿ ಇರೋದು ಪಾರ್ಲಿಮೆಂಟರಿ ಬೋರ್ಡ್. ಪಾರ್ಲಿಮೆಂಟರಿ ಬೋರ್ಡ್ ಹಾಕಿದೀವಿ. ಸಿಂಪಲ್ ಆಗಿ ಇಷ್ಟೊತ್ತು BJP ಅವ್ರು ಮಾತಾಡಿದ್ರು, ಏನಾದ್ರೂ ಒಂದು 10 ಸೆಕೆಂಡು
ಮಾನ್ಯ ಮುಖ್ಯಮಂತ್ರಿ CM ಬೊಮ್ಮಾಯಿ ಅವ್ರನ್ನ ನೆನಪಿಸ್ಕೋಬೇಕಂತ ಹೇಳಿದ್ರ ಅವ್ರ ಪರ್ಫಾರ್ಮೆನ್ಸ್ ಏನು ಡೆವಲಪ್ಮೆಂಟ್ ಒಂದ್ ನಿಮಿಷ ನೀವು ಅಂದ್ರೆ ಸ್ಥಳೀಯವಾಗಿ ನೀವ್ ಏನ್ ಮಾಡ್ತಿದ್ದೀರಾ? ರೈಲ್ವೆ ಬಗ್ಗೆ ಮಾತಾಡ್ತಾರೆ, ಯೋಜನೆ ಇವತ್ತು ಪ್ರಧಾನಿ ಅಲ್ಲ ಕೇಳಿ ಅಶ್ವಿನ್ ಏನ್ ಗೊತ್ತಾ, ಮಾರ್ಚ್ 11ಕ್ಕೆ ಬರ್ತಾರೆ. ಮಾರ್ಚ್ 11ಕ್ಕೆ ಅಧಿಕೃತವಾಗಿ ಇದಕ್ಕೆ ಲೋಕಾರ್ಪಣೆ, ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇ, ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಲೋಕಾರ್ಪಣೆ ಹೇಳ್ತಿರೋದು. ಇಲ್ಲಿ ನೋಡಿ ಎಷ್ಟು, ಅದಕ್ಕೆ ನಾನು ಅವಾಗಲೇ ಹೇಳಿದೆ, ಪಕ್ಷದ ತಂತ್ರ, ಸರ್ಕಾರದ ಯಂತ್ರ, ಸಿದ್ಧಾಂತದ ಮಂತ್ರ ಎಷ್ಟು ಕ್ಲೀನ್ ಆಗಿ ನೋಡಿ. ಪ್ರಧಾನಿ ಮೋದಿ ಮೊನ್ನೆ ಬಂದ್ರು, ರಿಪೋರ್ಟ್ ಕಾರ್ಡ್ ಕೊಡ್ತಾರೆ. ರಮೇಶ್ ಬಾಬು ಅವ್ರು ಇದ್ರ ಅವತ್ತು ನಾವು ಚರ್ಚೆ ಮಾಡಿದ್ದೀವಿ. ಬಂದ್ರು ರಿಪೋರ್ಟ್ ಕಾರ್ಡ್ ಕೊಡ್ತಾರೆ. ಅವ್ರು ಏನ್ ಮಾಡ್ತಾರೆ? ಮೋದಿ ಹೇಳಲ್ಲ, ಮೋದಿ ಅವ್ರ ಸ್ಟ್ರಾಟಜಿ ನೋಡಿ, ಬರೀ ಶಂಕುಸ್ಥಾಪನೆ, ಅಭಿವೃದ್ಧಿ, ಇದು ಮಾತ್ರ. ಮೋದಿ ಅವರಲ್ಲೂ ಕರ್ನಾಟಕ, ಸರ್ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ನೀವು, ಹೇಳಿ. ಮೋದಿ ಅವರಲ್ಲೂ ಕರ್ನಾಟಕ ಬಿಜೆಪಿಯಲ್ಲಿ ಒಂದು ವ್ಯತ್ಯಾಸ ಇದೆ. ಮೋದಿ ಅವರು ಬಂದಾಗ ಇವರು ಅಭಿವೃದ್ಧಿ ಕೆಲಸದ ಬಗ್ಗೆ ಮಾತಾಡ್ತಾರೆ. ಅದೇ ನಮ್ಮ ಕರ್ನಾಟಕದ ಬಿಜೆಪಿಯವರು ಅವ್ರಿಗೆ ಒಂದೇ ಒಂದಿರೋದು, ಭಾವನಾತ್ಮಕವಾಗಿ ವಿವಾದಾತ್ಮಕವಾಗಿ ಹೇಳಿಕೆಗಳನ್ನ ಕೇಳಿಸ್ಕೊಳ್ಳಿ. ಹೇಳಿಕೆಗಳನ್ನ ಹೇಳ್ಕೊಂಡು ನೀವು ಮಂಡ್ಯಕ್ಕೆ ಒಂದು ಉಸ್ತುವಾರಿ ಸಚಿವರು ಕೊಡಕ್ಕಾಗಿಲ್ಲ. ಯಾವ್ದು ಅಭಿವೃದ್ಧಿ ಮಾಡಿದಿರ ಬಿಜೆಪಿ ಅವರು ಇವತ್ತು ಅಭಿವೃದ್ಧಿ ಮಾಡುವ ಚುನಾವಣೆಗೆ ಹೋಗ್ತಿದ್ದಾರೆ. ಬಿಜೆಪಿ ಅವರು ಜನಗಳು ಹೀನಾಮಾನ ಇವಾಗ ಮಾತಾಡ್ತಿದ್ದಾರೆ. ಒಂದು ಅಭಿವೃದ್ಧಿ ಪರವಾಗಿ ಕರ್ನಾಟಕದಲ್ಲಿ ಇವತ್ತು ರಿಯಲೈಸ್ ಆಗಿದೆ. ಅವರು ನಮಗೆ ಸ್ವಾಮಿ ಒಂದು ಯೋಜನೆ ಕೊಡಿ ಸ್ವಾಮಿ, ನೀವು ಕರ್ನಾಟಕದಿಂದ ಯೋಜನೆ ಕೊಟ್ಟು ನೀವು ಕರ್ನಾಟಕದ ಚುನಾವಣೆ ಕೊಡ್ತೀನಿ. ಒಂದು ಚುನಾವಣೆ ಯೋಜನೆ ಕೊಡಿ. ಇದೆಲ್ಲ ಕಂಪ್ಲೀಟ್ ಬರ್ತಾರೆ ಬಳ್ಳಾರಿಗೆ, ಒಂದು ಮಾತು ಹೇಳ್ತಾರೆ, ಈ ಸಲ ಚುನಾವಣೆ ನಮ್ಗೆ ಅಧಿಕಾರ ಕೊಟ್ಟರೆ ಮಾಡ್ತೀವಿ ಅಂತ. ನಾವ್ಯಾರು ಇಟ್ಕೊಂಡು ಕೂತಿದ್ದೀವಿ ಅಂತ. 3 ವರ್ಷ ನೀವೇನು ಏನಿದೆ ಮಧು ಅಶ್ವಿನ್ ಅಲ್ಲ, ನೀವು ಇಬ್ರು ಹೇಳಿದಿರಿ ಅಲ್ಲ. ನೋಡಿ, ನೀವು ಅಸಮಾಧಾನ ಅಂತ ಲಾಭ ತಗೊಳಕ್ ಹೋದ್ರೆ ಇವ್ರು ಅಸಮಾಧಾನ ಅಂತಾರೆ. ಸದ್ಯಕ್ಕೆ ಅಸಮಾಧಾನ ಸ್ವಲ್ಪ ಕಡಿಮೆ ಆಗಿರೋದು DK ಶಿವಕುಮಾರ್, ಸಿದ್ದರಾಮಯ್ಯ ಅವ್ರದ್ದು ಕಾಂಗ್ರೆಸ್ ಅಲ್ಲಿ, ಅವರು ತಣ್ಣ ಕೂತವ್ರೆ. ಈಗ ಕಾಂಗ್ರೆಸ್ ಬರ್ತಾರೆ ರೇವಣ್ಣ ಮತ್ತೆ ಕುಮಾರಸ್ವಾಮಿ ಸಮಸ್ಯೆ ಆಗಿದೆ. ಈ ವಾರದಲ್ಲಿ ಇತ್ಯರ್ಥ ಆಗುತ್ತೆ ಬಿಡಿ ಅದು ಇತ್ಯರ್ಥ ಆಗುತ್ತೆ ಬಿಡಿ ಅದು. ರಮೇಶ್ ಬಾಬು ಸರ್ ನೋಡಿ, ಪ್ರಧಾನಿ ಮೋದಿ ಇವತ್ತು ಒಂದು ಫೋಟೋ ಸಮೇತ, ಫೋಟೋ ತೋರ್ಸ್ರಪ್ಪ ಇಲ್ಲಿ ಸ್ಕ್ರೀನ್ ಮೇಲೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು ಛತ್ತೀಸ್ಗಢದ ರಾಯ್ಪುರ್ನಲ್ಲಿ ಪ್ಲೆನರಿ ಸೆಷನ್ ಏನ್ ನಡೀತಿದೆ ಕಾಂಗ್ರೆಸ್ದ್ದು, ಅವರು ಬಹುಶಃ ಇದ್ರ ಬಗ್ಗೆ ಮಾತನಾಡಿದ್ರ ಅಂತ. ಇವರು ವಯಸ್ಕರೇ ಇದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅಲ್ಲಿ ಸೋನಿಯಾ ಗಾಂಧಿ ಅವರು ಇದ್ದಾರೆ, ಅವರು ವಯಸ್ಕರೇ ಇದ್ದಾರೆ, ಇಲ್ಲ ಅಂತಲ್ಲ. ಛತ್ರಿ ಹಿಡಿದಿರೋದು ಯಾರಿಗೆ? ಪ್ರಶ್ನೆ ಕೇಳೋದು ಏನ್ ಗೊತ್ತಾ, ರಿಮೋಟ್ ಕಂಟ್ರೋಲು, ಸುಮ್ಮನೆ ಕಾಟಾಚಾರಕ್ಕೆ ನೇಮಕ ಅಂತ ಹೇಳ್ತಾರೆ ರಮೇಶ್ ಬಾಬು ಸರ್, ಕ್ಷಮಿಸ್ಬೇಕು. ಇಂಥ ಉದಾಹರಣೆಗಳು ಅದಕ್ಕೆ ಪೂರಕವಾಗಿದೆ. ಇವತ್ತು ಪ್ರಧಾನಿ ಎಷ್ಟು ಕೇರ್ಫುಲ್ ಆಗಿ ಮೆನ್ಷನ್ ಮಾಡ್ತಾರೆ ನೋಡಿ. ಖರ್ಗೆಗೆ ಬೈದ್ರೆ ಹಿಂದುಳಿದ ವರ್ಗಕ್ಕೆ, ದಲಿತ ಸಮುದಾಯಕ್ಕೆ ಬೈದಂಗೆ, ಈಸ್ ವೆರಿ ಕೇರ್ಫುಲ್. ಖರ್ಗೆ ಅವ್ರು ಒಳ್ಳೆಯವರು, ರಾಂಗ್ ಪಾರ್ಟಿ, ರೈಟ್ ಪರ್ಸನ್ ಇನ್ ದ ರಾಂಗ್ ಪಾರ್ಟಿ ಅನ್ನೋ ಥರ ಅವ್ರು ಹೇಳ್ತಾರೆ. ಪ್ಲೀಸ್. ಮೊದಲನೇದಾಗಿ ಮೋದಿರವರಿಗೆ ಅಭಿನಂದನೆಗಳು ಹೇಳ್ತೀನಿ ಕಾಂಗ್ರೆಸ್ ಪಕ್ಷದ ಪರವಾಗಿ. ಪಾಪ ಅವ್ರಿಗೆ ಅವಾಗವಾಗ ಖರ್ಗೆ ಅವ್ರ ಮೇಲೆ ಪ್ರೀತಿ ಅಭಿಮಾನ ಉಕ್ಕಿ ಬಂದ್ಬಿಡುತ್ತೆ. ಖರ್ಗೆರವರು ACC ಅಧ್ಯಕ್ಷರಾದ ನಂತರ ಮತ್ತು ಅದಕ್ಕೆ ಮುಂಚೆಲೂ ಸಹ ಹಲವಾರು ಸಂದರ್ಭಗಳಲ್ಲಿ ಪ್ರಸ್ತಾಪ ಮಾಡಿ ಒಳಗಡೆನೂ ಹೇಳಿದ್ದಾರೆ, ಲೋಕಸಭೆ ಒಳಗಡೆನೂ ಹೇಳಿದ್ದಾರೆ, ಆಚೆನೂ ಹೇಳಿದ್ದಾರೆ. ನೋಡಿ ಸ್ವಾಮಿ, ಅಟ್ಲೀಸ್ಟ್ ನೀವು ಚಾವಲ ಅಂತ ನೀವು ಟೀನರು ಮಾಡ್ತಿದ್ರಿ. ನಾನು ಎಂಥ ಪರಿಸ್ಥಿತಿಯಿಂದ ನಾನು ಟೀಮರ್ ತಗೊಳ್ಳೋಕೆ ಜನ ಇರಲಿಲ್ಲ, ಅಂಥ ಸಮುದಾಯದಿಂದ ನಾನು ಬಂದಿದ್ದೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಇದೇ ಮೋದಿರವರು ಪಾಪ ಅವಾಗವ್ರಿಗೆ ಪ್ರೀತಿ ಜಾಸ್ತಿ ಆಗಿಬಿಡುತ್ತೆ ಖರ್ಗೆ ಮೇಲೆ. ಖರ್ಗೆರವ್ರನ್ನ ಅಂದರೆ ನೀವು ವಿರೋಧ ಪಕ್ಷವಾಗಿ ನಮ್ಮನ್ನು ಗೆಲ್ಸಿ ಅಂತ ನಾವು ಹೇಳ್ತಾ ಇಲ್ಲ, ಆದರೆ ನಿಮ್ಮ ತಂತ್ರಗಾರಿಕೆ ಹೇಳ್ತಾ ಇರ್ತಕ್ಕಂಥದ್ದು. ಇವರು ಇದೇ ಗುಲ್ಬರ್ಗಾದಲ್ಲಿ ಲೋಕಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆರವ್ರನ್ನ ಸೈದ್ಧಾಂತಿಕವಾಗಿ ಎದುರಿಸೋಕ್ಕಾಗ್ದಲ್ಲೇ ಇರ್ತಕ್ಕಂಥ ಮೋದಿರವರು ಕಾಂಗ್ರೆಸ್ನವ್ರನ್ನ ಹೊಡೆದು ಕಾಂಗ್ರೆಸ್ನವ್ರನ್ನ ಕರ್ಕೊಂಡೋಗಿ ಕ್ಯಾಂಡಿಡೇಟ್ ಮಾಡಿ ಅವ್ರನ್ನ ಸೋಲಿಸುವಂಥ ಒಂದು ದೊಡ್ಡ ತಂತ್ರಗಾರಿಕೆ ಮಾಡಿದ್ರು. ಇವತ್ತೇನೋ ಭಾಳ ಪ್ರೀತಿ ಇರೋ ರೀತಿ ಮಾತಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಸೋನಿಯಾ ಗಾಂಧಿ ಮೇಡಮ್ ಅವರು ಇವತ್ತು ಹೆಲ್ತ್ ಇಶ್ಯೂ ಇರ್ತಕ್ಕಂಥದ್ದು, ಅವರು ಕಾರ್ಯಕ್ರಮಕ್ಕೆ ಬರೋವಂಥ ಸ್ಥಿತಿಲಿ ಇಲ್ಲ. ಅವರು ಆರೋಗ್ಯದ ದೃಷ್ಟಿಯಿಂದ ಬೇರೆ ಬೇರೆ ಕಾರಣದಿಂದ ಅಲ್ಲೇನೋ ಒಂದು ಕೊಡೆ ಇಟ್ಟಿದ್ದಾರೆ. ಅದನ್ನು ನೀವು ಇಟ್ಕೊಂಡು ಟೀಕೆ ಮಾಡ್ತೀರಾ. ಇರಲಿ,
ಇವತ್ತು ಭಾರತ್ ಜೋಡೋದಲ್ಲಿ ನೀವೇನು ಮಾಡಿದ್ರಿ? ರಾಹುಲ್ ಗಾಂಧಿರವರಿಗೆ ಇಡೀ ದೇಶ ಅವ್ರ ಭಾರತ್ ಜೋಡೋವನ್ನು ಹೊಗಳ್ಕೊಂಡು ಹೇಳ್ಬೇಕಾದ್ರೆ ರಾಹುಲ್ ಗಾಂಧಿರವರು ಶೂ ಯಾವ್ದು ಹಾಕಿದ್ದಾರೆ, ಬನಿಯನ್ ಯಾವ್ದು ಹಾಕಿದ್ದಾರೆ, ಒಳ ಉಡುಪು ಯಾವ್ದು ಹಾಕಿದ್ದಾರೆ, ಇದು ನೀವು ಮಾಡಿದಂಥ ಟೀಕೆ. ಇವತ್ತು ನೀವೇನು ನಾವು 56 ಇಂಚಿನ ಪ್ರಧಾನಮಂತ್ರಿ, 56 ಇಂಚಿನ ನಾಯಕ ಅಂತ ಹೇಳ್ಕೊಳ್ಳೋವಂಥವ್ರು ಈ ದೇಶದಲ್ಲಿ ಪ್ರೆಸ್ ದ ಮೀಟ್ ಒಂದೇ ಒಂದು ಕಾರ್ಯಕ್ರಮ ಮಾಡೋಕ್ಕಾಗಿಲ್ಲ. ನಿಮ್ಮ ಕೈಲಿ ಪತ್ರಕರ್ತನ ಭೇಟಿ ಮಾಡೋಕ್ಕಾಗಿಲ್ಲ. ಜನಸಾಮಾನ್ಯರು ನಿಮ್ಮನ್ನು ಭೇಟಿ ಮಾಡಬೇಕಂದ್ರೆ ಅರ್ಧ ಕಿಲೋಮೀಟ್ರ್ ದೂರ. ಇವತ್ತು ರಾಹುಲ್ ಗಾಂಧಿರವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರಿಗೆ ಬೀದಿ ಬದಿ ವ್ಯಾಪಾರಿಗಳು ಇರ್ಬೋದು, ಸಣ್ಣ ಪುಟ್ಟ ಕಾರ್ಮಿಕರು ಇರ್ಬೋದು, ಅವ್ರ ಮೇಲೆ ಹೆಗಲ ಮೇಲೆ ಕೈ ಹಾಕಿ ಅವರ ನೋವುಗಳನ್ನ ಕೇಳ್ಕೊಂಡು ಹೋಗಿದ್ದಾರೆ. ಪಾಯಿಂಟ್ ಅವ್ರಿಗೆ ಸಿಗೋ ಗೌರವ ಖರ್ಗೆ ಅವ್ರಿಗೆ ಸಿಗ್ತಿಲ್ವಲ್ಲ, ಅದೇ ಪಾಯಿಂಟ್ ಇವತ್ತು ಬರ್ತಾ ಇರೋದು. ಖರ್ಗೆ ಅವರು ಹೇಳಿದಾರೆ ಅದು ಕುற்றವನ್ನ. ಇಲ್ಲಿ ಪ್ರಶ್ನೆ ಇರೋಂಥದ್ದು ಖರ್ಗೆ ಅವ್ರ ಮೇಲೆ ದಿಢೀರಂತ ಮೋದಿ ಅವ್ರಿಗೆ ಯಾವಾಗ ಪ್ರೀತಿ ಬರುತ್ತೆ? ಹೌದು ಸ್ವಾಮಿ, ಖರ್ಗೆ ಅವರ ಏಜು ಮತ್ತೊಂದು ನೆನೆಸ್ಕೊತಾ ಇದ್ರಲ್ಲ, ಪಾಪ LK ಆದವನೇ ಅವ್ರಿಗೆ ಏಜ್ ಆಗಿರ್ಲಿಲ್ವಾ? ನಿಮ್ಗಿನ ಸೀನಿಯರ್ ಅಲ್ವಾ? ಅದಕ್ಕೆ ನೋಡಿ ಅವ್ರನ್ನ ಆರಾಮಾಗಿ ಕೂರಿಸಿದ್ದಾರೆ. ವೃದ್ಧಾಶ್ರಮಕ್ಕೆ ಕಳ್ಸಿದ್ರಿ, ಆರಾಮಾಗಿ ಕೂಡಿಸ್ಲಿಲ್ಲ, ವೃದ್ಧಾಶ್ರಮಕ್ಕೆ ಕಳ್ಸಿದ್ರಿ. ಮನೋಹರ್ ಜೋಶಿಗೆ ಏನ್ ಮಾಡಿದ್ರಿ ನೀವು? ಇವತ್ತು ಪಾಪ ಇವ್ರ ಪ್ರೀತಿ ಬಂದಾಗ ಎಲ್ಲಾ ನಾಯಕರು ಒಂದೇ ನಿಮಿಷ ಇರೋದು. ನಾನು ಸತೀಶ್ ಒಂದೇ ಮಾತು, ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ನೀವು ಬಿಹಾರ್ ಚುನಾವಣೆಗೆ ಹೋಗಿ 1.25 ಲಕ್ಷ ಕೋಟಿ ಅಸೆಂಬ್ಲಿ ಚುನಾವಣೆಯಲ್ಲಿ ಪ್ಯಾಕೇಜ್ ಘೋಷಣೆ ಮಾಡ್ತೀರಾ, ಕರ್ನಾಟಕಕ್ಕೆ ಏನ್ ಕೊಡ್ತೀರಾ ಅದು ಹೇಳು ಸ್ವಾಮಿ. ನಾಟಕ ಬೇಡ, ಖಾಲಿ ಚೀಲ ತುಂಬ ಕೆಲಸ ಬೇಡ. ಕರ್ನಾಟಕಕ್ಕೆ ಏನೇನು ಕೊಡ್ತೀನಿ, ಏನೇನು ಕೊಟ್ಟಿದ್ದೀರಾ ಅದನ್ನ ಹೇಳಿ. ಇವೆಲ್ಲ ಕೊಡೆ ಯಾರು ಇಡೋರು, ಛತ್ರಿ ಆಡಿರೋರು, ಬನಿಯನ್ ಏನು ಹಾಕೊಂಡ್ರು ಅದಲ್ಲ ಪ್ರಶ್ನೆ ಇರೋದು. ಸೋನಿಯಾ ಗಾಂಧಿ ಅವ್ರಿಗೆ ಹೆಂಗ್ ನಡೆಸ್ಕೋಬೇಕು, ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಗೆ ನಡೆಸ್ಕೋಬೇಕು, ರಾಹುಲ್ ಗಾಂಧಿಗೆ ಹೇಗೆ ನಡೆಸ್ಕೋಬೇಕು, ಕಾಂಗ್ರೆಸ್ ಪಾರ್ಟಿಗೆ ಗೊತ್ತಿಲ್ಲ. ದಯಮಾಡಿ ಕರ್ನಾಟಕದ ವಿಚಾರ ಹೇಳಿ. ನೀವು ಇವ್ರು ಹೇಳಿದ್ರಲ್ಲ, ಅದೇ ರೀತಿ ಹೇಗೆ ಅವ್ರು ನಡ್ಸ್ಕೋಬೇಕು ಅಂತ ಕಾಂಗ್ರೆಸ್ ಪಾರ್ಟಿ ಹೇಳ್ತಿದ್ರು, ಅದೇ ರೀತಿ ನಮಗೂ ಗೊತ್ತು ಇವ್ರು ಹೇಳ್ತಾ ಇದ್ರು. ಒಂದು 30 ಸೆಕೆಂಡ್ಸ್ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಯಾಕೆ ಆತರ ಬಿಂಬಿತ ಅಂತ. ಸರ್, ದಟ್ ಇಸ್ ಹೌ ಇಸ್ ಪ್ರೊಜೆಕ್ಟೆಡ್. ಅವ್ರ ಪ್ರೊಜೆಕ್ಷನ್ ಹೆಂಗಿರುತ್ತೆ ಅದ್ರ ಪ್ರಕಾರವಾಗಿ ಎಲ್ಲ ಮೀಡಿಯಾದವರು ತೋರಿಸ್ತಾರೆ. ಅವ್ರು ಯಾವ ತನ ಬಂದ್ಬಿಟ್ಟು ಅವ್ರು ಹೇಗ್ ಪ್ರೊಜೆಕ್ಷನ್ ಮಾಡಿದಾರೋ GSTಗೂ ಪಾಂಡವರಿಗೂ ಏನ್ ಸಂಬಂಧ? ಆ ತರ ಹೇಳೋರ್ಗೆ ಇನ್ಯಾವ ತರ ಬಿಂಬಿಸ್ತಾರೆ ಹೇಳಿ? ಸೊ ದೇರ್ಫೋರ್ ಅಕ್ಸೆಪ್ಟ್ ಇಲ್ಲಿ ಅಗ್ರಿ ಟು ಡಿಸ್ಅಗ್ರಿನಾ ಅಂದ್ರೆ ಅವ್ರ ಪಕ್ಷದವ್ರು ಅವ್ರು ಹೆಂಗ್ ನೋಡ್ಕೋತಾರ ಅವ್ರಿಗೆ ಗೊತ್ತು, ನಿಮ್ ಪಕ್ಷದವ್ರು ಹೆಂಗ್ ನೋಡ್ಕೋಬೇಕು ನಿಮಗ್ ಗೊತ್ತು, ನಮ್ದೇನ್ ಮಾಡ್ಬೇಕು ನಮಗ್ ಗೊತ್ತು. ಎಲ್ರ ಮನೆಗೆ ಹೋಗ್ಬಿಡೋಣ ಈಗ. we are very sure on this. We are very proud of the party what we have in single leadership ಅಲ್ಲಿ ಅವ್ರು ಇಲ್ಲ ಇವಾಗ. ಸೊ therefore they are on the second floor. 30 seconds ಚುನಾವಣೆಗೆ ಅವ್ರು ಇಂಟರ್ನಲ್ ಅವ್ರ ಪಾರ್ಟಿದವ್ರು ಮಾಡ್ಕೊಳ್ಳಿ ಸರ್. ನಾನು ಏನು ಹೇಳಕ್ಕೆ ಬರಲ್ಲ. ಬಿಜೆಪಿಯವರಲ್ಲಿ 2 ತಪ್ಪು ಮಾಡಿದ್ದಾರೆ. ಒಂದು, ಅವ್ರು ಹಗರಣ ಮಾಡಿದ್ದಾರೆ. ಇನ್ನೊಂದು, ಅವ್ರದೇ ಆದಂಥ ಸಚಿವ ಸಂಪುಟದವರು ಕಾಂಗ್ರೆಸ್ ಅವರು ಹಗರಣ ಮಾಡಿದ್ದಾರೆ. ಕೇಳಿಸ್ಕೊಳ್ಳಿ, ಕಾಂಗ್ರೆಸ್ ಅವರು ಹಗರಣ ಮಾಡಿದ್ದಾರೆ ಅಂತ ಅವ್ರು ಸಚಿವ ಸಂಪುಟದಲ್ಲಿ ಹೇಳಿದ್ದಾರೆ. ಸಿಂಪಲ್ ಆಗಿ ಒಂದು ಹೇಳ್ತೀನಿ, ಒಂದು ಡಸ್ಟ್ಬಿನ್ ಹಗರಣದಲ್ಲಿ 65 ಕೋಟಿ ಭ್ರಷ್ಟಾಚಾರ ಆಗಿದೆ ಅಂತ. ನಿಮ್ ಪ್ರಾಬ್ಲಮ್ ಏನ್ ಗೊತ್ತಾ? ಕಾಂಗ್ರೆಸ್ ಅವ್ರ ಬಗ್ಗೆ ನೀವು ನೀವು ಕಳ್ರ ಅವ್ರ ಕಳ್ರ ಅಂತ ಬೇಡ. ನೀವು ಹಗರಣ ಭ್ರಷ್ಟಾಚಾರ ಮೋದಿ ಬೇಕಷ್ಟೇ. ಕೆರೆಯಲ್ಲಿಲ್ಲ ಮೋದಿ ಬೇಕು, ಕಾಯ್ತಿದ್ದೀರಾ ಇಲ್ಲಿ? ಕಷ್ಟ ಏನ್ ಚುನಾವಣೆ ನಿಲ್ಸಿ ಗೆದ್ದಿರೋದು ಹೋಗ್ಬೇಕು. ಕರ್ನಾಟಕದಲ್ಲಿ ಆಯ್ತು ಬಿಡಿ. ಅಲ್ಲ ಅವ್ರು ಮೋದಿ ಕರ್ನಾಟಕ ಕೊಡುಗೆ ಏನ್ ಕೊಟ್ಟಿದ್ರೆ ಅಶ್ವಿನ್, ಜನ ಹೆಂಗ್ ನೋಡ್ತಾರೆ ಅಂದ್ರೆ, ನೀವು ಬಹಳ ಚೆನ್ನಾಗಿ ಮಾತಾಡಿದೀರಿ ಇವತ್ತು. ಪ್ರಶ್ನೆ ಜನ ಹೆಂಗ್ ನೋಡ್ತಾರೆ ಅಂದ್ರೆ, ಇವ್ರಿಗೆ ಸ್ಥಳೀಯ ನಾಯಕತ್ವ ಇದೆ, ಇವ್ರಿಗೆ ರಾಷ್ಟ್ರೀಯ ನಾಯಕತ್ವ ಇಲ್ಲ, ಇವ್ರಿಗೆ ಅದೇ ಬೇಕು. ಇವ್ರಿಗೆ ಸ್ಥಳೀಯ ನಾಯಕತ್ವ ಪ್ರಶ್ನಾರ್ಹ, ರಾಷ್ಟ್ರೀಯ ನಾಯಕತ್ವನೇ ಬೇಕು, ಅವ್ರಿಗೆ ಅದೇ ಬೇಕು. ಅಂದ್ರೆ ನಿಮ್ಮ ಅನುಕೂಲಕ್ಕೆ ನೀವು ಮಾತಾಡಿ ಜನ ಗಮನಿಸ್ತಿದ್ದಾರೆ, ಸುಮ್ಮನಲ್ಲ. ಮತ್ತೆ ಸತೀಶ್ ಸರ್, ಛತ್ರಿ ಫೋಟೋ 30 ಸೆಕೆಂಡ್ಸ್ ನಿಮ್ಮ ವಿಶ್ಲೇಷಣೆ ಕೇಳಬೇಕು. ಸೋನಿಯಾ ಗಾಂಧಿ ಅವ್ರಿಗೆ ಛತ್ರಿ, ಆದ್ರೆ ಖರ್ಗೆ ಅವ್ರಿಗೆ ಉರಿ ಬಿಸಿಲು. ನೋಡಿ, ಕರ್ನಾಟಕದಲ್ಲಿ ಖರ್ಗೆ ಅವರು AICC ಅಧ್ಯಕ್ಷರಾದ ಮೇಲೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಏನೇನು ಹೇಳ್ತಾ ಇದ್ದಾರೆ ಅಂದರೆ, ಕನ್ನಡಿಗರೊಬ್ಬರು AICC ಅಧ್ಯಕ್ಷರಾಗಿದ್ದಾರೆ, ನಿಜಲಿಂಗಪ್ಪ ಆದಮೇಲೆ ಯಾರೂ ಆಗಿರಲಿಲ್ಲ. ಎರಡನೇದಾಗಿ ಖರ್ಗೆ ಅವರು ದಲಿತರು, ಆದ್ದರಿಂದ ಕರ್ನಾಟಕದಲ್ಲಿ ದಲಿತ ಸಮುದಾಯಕ್ಕೆ ಒಂದು ಒಳ್ಳೆಯ ಸಂದೇಶ ಹೋಗಿದೆ. ಅವರೆಲ್ಲ ಖರ್ಗೆ ಅವ್ರನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೈದರಾಬಾದ್ ಕರ್ನಾಟಕ ರೀಜನಲ್ಲಿ ಕೂಡ ಸಾಕಷ್ಟು ಸಪೋರ್ಟ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ರು. ಖರ್ಗೆ ಅವರನ್ನ ಮೋದಿ ಅವರು ಡೈರೆಕ್ಟ್ ಅಟ್ಯಾಕ್ ಮಾಡಕ್ಕೆ ಹೋಗಲಿಲ್ಲ. ಯಾಕೆಂದ್ರೆ ಮಾಡಕ್ಕೆ ಹೋದ್ರೆ ಅವ್ರು ದಲಿತರು, ಮತ್ತೆ ಸುಮ್ಮನೆ ತಪ್ಪಾಗುತ್ತೆ. ಖರ್ಗೆ ಅವರಿಗೆ ಕಾಂಗ್ರೆಸ್ ಅವರು ಅವಮಾನ ಮಾಡಿದ್ದಾರೆ, ತಲೆ ಮೇಲೆ ಛತ್ರಿ ಹಿಡಿದ ಈ ಬಿಸಿಲಲ್ಲಿ 80 ವರ್ಷದವರು ಅಂತ ಹೇಳ್ಬಿಟ್ರೆ ಖರ್ಗೆ ಅವ್ರ ಬಗ್ಗೆ ಸಿಂಪತಿ ವ್ಯಕ್ತಪಡಿಸಿದಂಗೂ ಆಯಿತು. ಖರ್ಗೆ ಅವರು ರಿಮೋಟ್ ಕಂಟ್ರೋಲು. ಖರ್ಗೆ ಅವರು ಅಧ್ಯಕ್ಷರಾಗಿದ್ರು, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರೇ ಅಧ್ಯಕ್ಷರು. ಸುಮ್ಮನೆ ಅವ್ರ ಹೆಸರಿಗೆ ಅಧ್ಯಕ್ಷರು ಅಂತ ಇಂಡೈರೆಕ್ಟಾಗಿ ಹೇಳ್ದಂಗೂ ಆಯಿತು.
ಆದ್ರಿಂದ ಮೋದಿಯವರು ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆದಿದ್ದಾರೆ. ಕಾಂಗ್ರೆಸ್ ಅದನ್ನು ಹೇಗೆ ಫೇಸ್ ಮಾಡ್ತಾರೆ ಅಂತ ಅವ್ರಿಗೆ ಬಿಟ್ಟಿದ್ದೀಗ. ರೈಟ್, ಇವತ್ತಿಗೆ ಸಮಯ ಇದ್ದಿದ್ದಿಷ್ಟೇ. ಸತೀಶ್ ಅವರೇ, ರಮೇಶ್ ಅವರೇ, ಅಶ್ವಿನ್ ಅವರೇ, ಮಧು, ಅಥವಾ ಸಮಯ ಇದ್ದಿದ್ದಿಷ್ಟೇ. ಧನ್ಯವಾದ ನಿಮ್ಮೆಲ್ಲರ ಉಪಸ್ಥಿತಿಗಾಗಿ, ಸಮಯಕ್ಕಾಗಿ. ಇದಾಗಿತ್ತು ಇವತ್ತಿನ ಚರ್ಚೆಯ ವಿಷಯ. ಟು ದ ಪಾಯಿಂಟ್. ನೋಡ್ತೀರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ.